ಸಹಕರಿಸಬೇಕಾಗಿ ವಿನಂತಿ. ನಾರಿ ಶಕ್ತಿ ವಂದನಾ ನಿರ್ಣಯವನ್ನು ಬೆಂಬಲಿಸಿದ ಕಾಂಗ್ರೆಸ್ ನಿಲುವನ್ನು ಖಂಡಿಸಿ ತೀರ್ಥಹಳ್ಳಿಯಲ್ಲಿ ಭಾರೀ ಪ್ರತಿಭಟನಾ ಮೆರವಣಿಗೆಯನ್ನ ಮಹಿಳಾ ಮೋರ್ಚಾದ ವತಿಯಿಂದ ಏರ್ಪಡಿಸಲಾಗಿದೆ. ಇದೀಗ ಆಜಾದ್ ರಸ್ತೆಯ ಮಾರ್ಗವಾಗಿ ಈ ಪ್ರತಿಭಟನಾ ಮೆರವಣಿಗೆ ಆಗಮಿಸುತ್ತಲಿದ್ದು ಎಲ್ಲ ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ನಾರಿ ವಂದನಾ ರಿಸರ್ವೇಶನ್ ಕೊಟ್ಟಿದ್ದೀರಿ ಕುಂದಗುಂಡದಲ್ಲಿ. ಹಾಗಾಗಿ ಸಾಕು ಅಂತ ನೀವು ನಿರ್ಧಾರ ಮಾಡಿರ್ಬೋದು. ಅವಿದ್ರೆ ಇಡೀ ಮಹಿಳಾ ಸಮುದಾಯವನ್ನು ಪ್ರತಿನಿಧಿಸಿಬಿಡ್ತಾರೆ ಅಂತ. ಅವ್ರಿಗೆ ಪಾಪ ಅವ್ರು ಕೂತ್ಕೊಂಡಾಗ ಯೋಗ್ಯತೆನೇ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಇದು. ಅವ್ರಿಗೆ ದೇಶದ ಮೂಲ ಕಲ್ಪನೆಯೇ ಇಲ್ಲ. ಅವರಿಗೆ ದೇಶದ ಸಂಸ್ಕೃತಿಯ ಬೇರೆಗಳ ಕಲ್ಪನೆ ಇಲ್ಲ ಅವರಿಗೆ. ಇಂಥವರು ಮತ್ತು ಪಾರ್ಲಿಮೆಂಟ್ ಅವರ ಕೂತು ಸ್ವತಃ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಅವರು ಸೇರಿ ವಿರೋಧ ಮಾಡ್ತಾರೆ. ಇಡೀ ದೇಶ ನೋಡ್ತಾ ಇದೆ. ನೀವು ಪ್ರಜಾಪ್ರಭುತ್ವ ಇದು. 50 ಭಾಗ ಇರ್ತಕ್ಕಂಥ ಮಹಿಳೆಯರನ್ನ ಮಕ್ಕಳು ಹೇಳಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಸೀಮಿತ ಮಾಡುವಂತವರು ಸ್ವಾತಂತ್ರ್ಯ ಬಂದ 26 ವರ್ಷದಲ್ಲಿ ನಿಮ್ಗೆ ಸರ್ಕಾರ ಕಾಂಗ್ರೆಸ್ ಇದು ಮಾಡಿದ್ದು. ಅವ್ರು ಹೊರಗೆ ಬಂದವರು ಓಟ್ ಒಂದು ಹಾಕಿ ತಪ್ಪಿದ್ರು. ಹಾಗಾಗಿ ನೀವು ಹೇಳ್ತಾ ಇದ್ದೀರಿ 2,000 ಅಂದ್ರೆ ನೀವು ದುಡ್ಡು ತಂದು ಓಟ್ ಹಾಕುವಂತ ದೀಪದಾಳರು ಅಂತ ಹೇಳಿ ಮಹಿಳೆಯರನ್ನು ಬಳಸಿದ್ದೀರಿ. ಅದಕ್ಕಿಂತ ಮುಂದೆ ಹೋಗಿ ಬಿಡೋದಿಲ್ಲ ಮಹಿಳೆಯರನ್ನ. ನಿಮಗೆ ಗೊತ್ತಿರಲಿ, ಮಹಿಳೆಯರು ನಿಮ್ಮನ್ನ ಯಾರು ಕೇಳಾಗ್ತಾರೆ ಸದ್ಯ ಭವಿಷ್ಯದಲ್ಲಿ. ಇವತ್ತು ಮಹಿಳಾ ಶಕ್ತಿ ಇವತ್ತು ಮುಂದುವರುವಂತ ರೀತಿ ನೋಡೋದು. ಬಾಯಟ್ಟಿಂದ ಹಿಡಿದು ಮಿಲಿಟರಿಯಿಂದ ಹಿಡಿದು ಪ್ರತಿಯೊಂದು ರಂಗದಲ್ಲಿ ಕೂಡ ನಮ್ಮ ಸಕ್ರಿಯರು ಮುಂದೆ ಬರ್ತಾ ಇದ್ದಾರೆ. ನಮ್ಮ ಹೆಮ್ಮೆ, ನಮ್ಮ ಸಂತಾಯಿಯರು. ದೇಶದ 50 ಭಾಗ ನಿಷ್ಕ್ರಿಯ ಆಗಬಾರ್ದು, ದೇಶದ ಸಂಪತ್ತಾಗಬೇಕು. ಮೋದಿಜಿಯವರು ಪಾರ್ಲಿಮೆಂಟರಿ ಮಸೀದಿಯನ್ನು ಮುಗಿಸುವಾಗ ಅವರ ಕಲ್ಪನೆ ಇದೆ. 50 ಭಾಗ ಮಹಿಳೆಯರು ತಮ್ಮ ನೋವನ್ನ, ದೇಶದ ಬಗ್ಗೆ ತಮ್ಮ ಕಲ್ಪನೆಯನ್ನ ಹೇಳಲಿಕ್ಕೆ ಬಹಳ ದೊಡ್ಡ ಅವಕಾಶ. ಮತ್ತೆ ಇವರಿಗೂ ತೊಂದರೆ ಆಗ್ತಿದ್ದಾಗಿ ಮಾಡಿದ್ದಾರೆ. ಯಾಕೆ ಸೀಟ್ಗಳನ್ನ ಜಾಸ್ತಿ ಮಾಡಿದ್ರು. ಮಹಿಳಾ ರಿಸರ್ವೇಶನ್ ಜಾಸ್ತಿ ಮಾಡಿದ್ರೆ ಮಾತ್ರ ಅಲ್ಲ, ಸೀಟ್ಗಳನ್ನು ಜಾಸ್ತಿ ಮಾಡಿದ್ರೆ ನಿಮಗೂ ತೊಂದರೆ ಆಗಬಾರ್ದು. 816 ಆಗ್ತಿತ್ತು, ಇವತ್ತಾಗಿದೆ 543 ಸೀಟ್ ಇದೆ. ಕೇಂದ್ರಾಡಳಿತ ಪ್ರದೇಶಗಳನ್ನು ಬಿಟ್ಟು ಇಷ್ಟು ಜಾಸ್ತಿ ಆಗಿದೆ. ಅದರಿಂದ ನಿಮಗೂ ತೊಂದರೆ ಆಗ್ತಿದೆ. ದುರುದ್ದೇಶಪೂರ್ವಕವಾಗಿ ಮಹಿಳೆಯರಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಕೂತ್ರೆ ನಿಮ್ ಬಣ್ಣ ಬಯಲಾಗ್ತದೆ ಅಂತ ಹೇಳಿ ನಿಮ್ಗೇನು ಸರಿ ಇದೆ, ನಿಮ್ಗೇನು ಭಯ ಇದೆ. ಈ ಕಾರಣಕ್ಕಾಗಿ ವಿರೋಧ ಮಾಡಿದ್ದೀರಿ. ಈ ದೇಶದ ಮಹಿಳಾ ಶಕ್ತಿ ಕಟ್ಟತಕ್ಕಂಥವರೆಲ್ಲ ವಿದ್ಯಾವಂತೆಯರಾಗಿದ್ದಾರೆ, ಸಾಮಾಜಿಕ ಜ್ಞಾನವನ್ನು ಹೊಂದಿರತಕ್ಕಂಥ ಮಹಿಳೆಯರಿದ್ದಾರೆ. ಹೀಗಾಗಿ ನಿಮ್ಮ ಈ ಆಟ ನಡೆಯೋದಿಲ್ಲ. ಓಟ್ ಕೊಡಿ, ಅದರ ವಿರೋಧ ಅಧಿಕಾರ ನಿಮ್ಗೆ ಬೇಡ ಅಂತ ಹೇಳುವಂತ ನಿಮ್ಮ ಈ ಕುಟುಂಬಿ ಭಾವನೆ ಏನಿದೆ, ಇದನ್ನ ಮಹಿಳೆಯರು ದೇಶದ ಉದ್ದಾಗಲೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ.
ಕೂಡ ಪ್ರತಿಭಟನೆ ಸಭೆಗೆ ಬಂದಿರುವಂಥ ನನ್ನೆಲ್ಲ ಸೋದರರಿಗೆ ವಿಶೇಷವಾದಂತಹ ಧನ್ಯವಾದಗಳು. ಇಂದು ಮಹಿಳಾ ಸಮುದಾಯವನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಮೋದಿ ಸರ್ಕಾರವು ಸಂಸತ್ತಿನಲ್ಲಿ ಮಂಡಿಸಿರುವಂಥ ಈ ಮಹಿಳಾ ಮೀಸಲಾತಿ ಮಸೂದೆಯನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿದೆ. ಹಾಗೆ ಇದು ಬಿಜೆಪಿಯ ಸೋಲಲ್ಲ, ದೇಶದ ಮಹಿಳೆಯರ ಸೋಲು. ಮಹಿಳಾ ಮೀಸಲಾತಿ ಮಸೂದೆಯನ್ನು ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳಾ ಮೀಸಲಾತಿಯನ್ನು ಅವರು ಮಸೂದೆಯನ್ನು ಮಾಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಆ ದಿನದಲ್ಲೇ ಅವರು ಮಾಡಿದಾಗ ಕಾಂಗ್ರೆಸ್ ಪಕ್ಷನೇ ಕೂಡ ಜಾರಿ ತರಲಿಕ್ಕೆ ಅಡ್ಡಿ ಮಾಡಿ, ಈಗಲೂ ಕೂಡ ಮೋದಿ ಸರ್ಕಾರ ಇದ್ದರೂ ಅವರು ಈ ಮಹಿಳಾ ಮೀಸಲಾತಿಯನ್ನು ಮಾಡಲಿಕ್ಕೆ ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿಲುವಿಗೆ ಮತದಾರ ಮತ್ತು ಇವತ್ತಿನ ಜನರೇ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರನ್ನೂ ಒಂದಿಷ್ಟು ನಾನು ಮಾತನಾಡ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ತೀರ್ಥಹಳ್ಳಿ ಮಂಡಲ ಅಧ್ಯಕ್ಷರಾದ ನವೀನ್ ಯತ್ತೂರ್ ಹಾಗೂ ತಾಲೂಕಿನ ಹೆಮ್ಮೆಯ ಶಾಸಕ ಆರಗ ಜ್ಞಾನೇಂದ್ರರವರ ನೇತೃತ್ವದಲ್ಲಿ ತೀರ್ಥಹಳ್ಳಿಯ ಬಿಜೆಪಿ ಮಹಿಳಾ ಮುಖಂಡರುಗಳ ನೇತೃತ್ವದಲ್ಲಿ ನಾರಿ ವಂದನಾ ನಿರ್ಣಯವನ್ನು ಬೆಂಬಲಿಸಿದ ಕಾಂಗ್ರೆಸ್ ನಿಲುವನ್ನು ಖಂಡಿಸಿ ಭಾರೀ ಬೃಹತ್ ಪ್ರತಿಭಟನೆ ಮಹಿಳಾ ಪಕ್ಷದ ಮಂಡಲದ ಅಧ್ಯಕ್ಷರಾದಂಥ ಯಶೋಧ ಮಂಜುನಾಥ್ ಅವರೇ, ಭಾಗವಹಿಸಿರ್ತಕ್ಕಂಥ ಮಹಿಳಾ ಎಲ್ಲ ಪ್ರಮುಖರೇ, ಸಜ್ಜನ ಬಂಧುಗಳೇ, ಮಾಧ್ಯಮ ಮಿತ್ರರು, ಇವತ್ತು ಇಡೀ ದೇಶಾದ್ಯಂತ ಈ ವಿಚಾರವನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮಹಿಳೆಯರು ಬೀದಿಯಲ್ಲಿ ಹಿಡಿದು ಪ್ರತಿಭಟನೆ ಮಾಡುವಂತಹ ಸ್ಥಿತಿಯನ್ನು ತಲುಪಿದೆ. ಅದರ ಕಾರಣ ಏನಂತ ಹೇಳಿದ್ರೆ, ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಮಹಿಳಾ ಮೀಸಲಾತಿ ವಿಧೇಯಕ, ಅದಕ್ಕೆ ನಾರಿ ಶಕ್ತಿ ವಂದನಾ ಅಂತ ಹೇಳಿ ಮೋದಿಜಿಯವರು ಹೆಸರು ಕೊಟ್ಟು ಈ ದೇಶದಲ್ಲಿ 50% ಇರ್ತಕ್ಕಂಥ ತಾಯಂದ್ರಿಗೆ ಅವರ ಹಕ್ಕನ್ನ ಅವ್ರಿಗೆ ಕೊಡಬೇಕು ಅಂತ. ಅದು ಭಿಕ್ಷೆ ಅಲ್ಲ, 50% ಇರುವಂತದ್ದು ಅವ್ರಿಗೆ ಹಕ್ಕರು, ಅದನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಮಸೂದೆಯನ್ನ ಮಂಡನೆ ಮಾಡಿದ್ರೆ ಕಾಂಗ್ರೆಸ್ ಅವರು ಇವತ್ತಲ್ಲ ಹಿಂದಿಂದಲೂ ಇದನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ. ದೇವೇಗೌಡರು ಮುಂದೆ ಇದನ್ನ ಮಂಡನೆ ಮಾಡಿದ್ರು, ಹಿಂದಿಂದಲೂ ಇದನ್ನ ಭಾರತೀಯ ಜನತಾ ಪಕ್ಷ 23ರಲ್ಲಿ ಇದನ್ನು ಪಾಸ್ ಮಾಡಿ ಇದಕ್ಕೆ ಒಂದಿಷ್ಟು ಶಕ್ತಿಯನ್ನು ಕೊಟ್ಟು ಮತ್ತೊಮ್ಮೆ ಇದನ್ನ ನಿರ್ಣಯ ಮಾಡಿ ಅದಕ್ಕೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ 800ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಮಾಡಿದ್ರೆ ಈ ದೇಶದ ಪಾರ್ಲಿಮೆಂಟ್ ನಲ್ಲಿ 273 ಜನ ಮಹಿಳೆಯರು ಆ ಪಾರ್ಲಿಮೆಂಟ್ ನಲ್ಲಿ ಕೂತು ಶಾಸನ ಮಾಡ್ತಾ ಇದ್ರು. ಈ ದೇಶದ ಕಾನೂನನ್ನ ನಿರೂಪಣೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದ್ರು. ಅಂದ್ರೆ ಈ ದೇಶದ ಚಿತ್ರಣ ಏನಾಗ್ತಿತ್ತು ಅಂತ ಹೇಳಿ ಯೋಚನೆ ಮಾಡಬೇಕು ಬಂಧುಗಳೇ. ಇದನ್ನ ಕಾಂಗ್ರೆಸ್ ಸಹಿಸದೆ ಆ ಮಸೂದೆಯನ್ನ ಬೀಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇದು ಆಡಳಿತ ಪಕ್ಷದ ಬಿಜೆಪಿಗೂ ಕೂಡ ಆಶ್ಚರ್ಯ ಆಗಿತ್ತು. ಯಾಕಂದ್ರೆ ಈ ಮಸೂದೆಗೆ ಕಾಂಗ್ರೆಸ್ ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದ ಮಹಿಳೆಯರ ವಿರೋಧವನ್ನು ಕಟ್ಟಿಕೊಂಡು ಕಾಂಗ್ರೆಸ್ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಂಬಿಕೆಯ ಮೇಲೆ 3 ದಿನ ವಿಶೇಷ ಅಧಿವೇಶನವನ್ನು ಕರೆದು ಮಸೂದೆಯನ್ನು ಮಂಡನೆ ಮಾಡಿದ್ರೆ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಯೋಚನಾ ಸ್ಥಿತಿ ಇವತ್ತಿನ ಪರಿಸ್ಥಿತಿಯಲ್ಲಿ ದೇಶದಲ್ಲಿ ಎಲ್ಲಿಗೆ ತಲುಪಿದೆ ಅಂತ ಹೇಳಿ ಯೋಚನೆ ಮಾಡಬೇಕು ಬಂಧುಗಳು. ಸೀಟ್ಗಳು ಸುಮ್ಮನೆ ಅಪಪ್ರಚಾರವನ್ನು ಮಾಡಿದ್ರು. ದಕ್ಷಿಣ
ಅಮಿತ್ ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ 1 ಗಂಟೆ ಸಮಯ ಕೊಡಿ, ಈ ಮಸೂದೆಗೆ ಇನ್ನೊಂದಿಷ್ಟು ವಿಷಯಗಳನ್ನ ಸೇರಿಸ್ಕೊಂಡು ತರ್ತೀನಿ, ಹಾಗಾದ್ರೆ ನೀವು ಇದಕ್ಕೆ ಬೆಂಬಲ ಕೊಡಿ ಅಂತ ಹೇಳಿದ್ರೆ ಮೌನ ಕೂತರು. ಏನಂತ ಹೇಳಿದ್ರೆ 50% ಕರ್ನಾಟಕದಲ್ಲಿ ಉದಾಹರಣೆಗೆ ಹೇಳ್ತೀನಿ, 28 ಲೋಕಸಭಾ ಕ್ಷೇತ್ರಗಳಿದ್ರೆ ಅದಕ್ಕೂ 14 ಸೀಟ್ಗಳನ್ನ ಈಗ ಸೇರಿಸಿ 42 ಸ್ಥಾನಗಳು ಕರ್ನಾಟಕದಲ್ಲಿ ಸಿಗ್ತಾ ಇತ್ತು. ಬಂದರೆ ನಾಳೆ ಕ್ಷೇತ್ರದಲ್ಲಿ ಜನ ಗಣತಿ ಆರಂಭ ಆಗುತ್ತೆ. ಅದರ ಆಧಾರದ ಮೇಲೆ ಕ್ಷೇತ್ರವನ್ನ ನಿಗದಿ ಮಾಡಿದ್ರೆ ಉತ್ತರ ಭಾರತಕ್ಕೆ ಜಾಸ್ತಿ ಹೋಗುತ್ತೆ. ಯಾಕೆಂತಂದ್ರೆ ಜನಸಂಖ್ಯೆ ಉತ್ತರದಲ್ಲಿ ಜಾಸ್ತಿ ಇದೆ. ಆ ಕಾರಣಕ್ಕೆ ಈ ಕಾನೂನಿನಲ್ಲಿ 50% ಎಲ್ರಿಗೂ ಕಾಮನ್ ಆಗಿ ಕೊಡಬೇಕು ಅನ್ನುವ ದಕ್ಷಿಣ ಭಾರತಕ್ಕೆ ನ್ಯಾಯ ಒದಗಿಸಿ ಕೊಟ್ಟರೆ ಅದನ್ನು ವಿರೋಧಿಸ್ತೀವಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.